ಸರ್ ಹೇಗಿದ್ದೀರಾ? ನನಗೇನು ಚೆನ್ನಾಗಿದ್ದೀನಿ, ದೇಶ ಚೆನ್ನಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಬ್ಯಾಂಗ್ಳೂರ್ ಯಾವಾಗ ಬಂದಿದ್ದು ಸರ್? ಏನ್ ನಡೀತಾ ಇದೆ ಪ್ರಕಾಶ್ ರೈ ಅವರ ಲೋಕದಲ್ಲಿ? ಬೆಂಗಳೂರಿನಲ್ಲೇ ಇದ್ದೀನಿ, ಬೆಂಗಳೂರು ಕಡೆ ಓಡಾಡ್ತಾ ಇದ್ದೀನಿ, ಮೈಸೂರು ಕಡೆ ಹೋಗಿದ್ದೆ, ನೆನ್ನೆ ಟ್ರಿವಾಂಡ್ರಮ್ನಲ್ಲಿ ಕೆಲಸ ಇತ್ತು ಅಲ್ಲಿ ಹೋಗಿದ್ದೆ, ಮೊನ್ನೆ ತಮಿಳ್ನಾಡು ಎಲೆಕ್ಷನ್ಸ್ ಇತ್ತು ಅಲ್ಲಿ ಹೋಗಿದ್ದೆ, ಕೇರಳ, ಈಗ ಬೆಂಗಳೂರು, ಇದಾದ್ಮೇಲೆ ಈಗ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ಗುಲ್ಬರ್ಗ ಹೋಗಿದ್ದೆ, ಬೆಳಗಾವಿ ಹೋಗಿದ್ದೆ. ಸೊ ರಾಜಕಾರಣ ನಡೀತಿದೆ, ರಾಜಕೀಯ ನಡೀತಾ ಇದೆ. ನಾವು ಯಾವುದೇ ಪಕ್ಷಕ್ಕೆ ಸೇರಿದವರು ಆಗ್ತಿರೋದ್ರಿಂದ ನಾವು ಜನರ ಜೊತೆ ಇರಬೇಕಾಗಿರೋದ್ರಿಂದ ಮತದಾರರಲ್ಲಿ ನಮ್ಮ ವಿನಂತಿಗಳನ್ನ ಹೇಳ್ತಾ ಓಡಾಡ್ತಾ ಇದ್ದೀವಿ. ಎಸ್ ಸರ್, ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನೀವಿದ್ರಿ, ಸೊ ಈ ಬಾರಿ ಎಲೆಕ್ಷನ್ ಅಲ್ಲಿ ಕಾಣಿಸ್ಕೊಂತಿಲ್ಲ ಅನ್ನೋದೊಂದಿದೆ. ಎಲ್ಲಿ ಹೋಗಿದ್ರ ಸರ್? ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿಲ್ವಲ್ಲ ಈಗ. ನನಗೆ ಎಲೆಕ್ಷನ್ ನಿಂತಿಲ್ಲ, ನಾನು ಎಲ್ಲಿ ಹೋಗಿದ್ದು ಇಲ್ಲೇ ಇದ್ದೀನಿ. ಮೈಸೂರಿನಲ್ಲಿ ಏನು ಕೆಲಸ ಮಾಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆ ಅವಧಾನ ಇದ್ರೆ ಗೊತ್ತಾಗುತ್ತೆ. ಇವತ್ತು ರಂಗಭೂಮಿ ಕಟ್ತಾ ಇದ್ದೀವಿ, ಮಕ್ಕಳ ರಂಗಭೂಮಿ ಮಾಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಅಪ್ಪು ಹೆಸರಿನಲ್ಲಿ ಆಂಬ್ಯುಲೆನ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಹಳ್ಳಿಗಳನ್ನು ದತ್ತು ತಗೊಂಡಿದ್ದೇವೆ. ಇಷ್ಟು ಕೆಲಸಗಳು ಮಾಡ್ತಾನೆ ಇದೀನಲ್ಲ, ಎಲ್ಲಿ ಹೋಗಿದ್ದೀನಿ ಅಂದ್ರೆ ಈ ಕೆಲಸ ಮಾಡ್ತಾನೆ ಇದೀವಿ ದೇಶದಲ್ಲಿ. ಬಟ್ ಎಲೆಕ್ಷನ್ ಕಡೆ ಮುಖ ಮಾಡಿಲ್ವಲ್ಲ ಅಂತ. ನಿಮಗೆ ಏನಂದ್ರೆ ಬರೀ ಎಲೆಕ್ಷನ್ ಬಂದಾಗ ನೀವು ಬರ್ತೀರಿ, ಎಲೆಕ್ಷನ್ ಬಂದಾಗ ಅನ್ಸುತ್ತೆ 5 ವರ್ಷ ಎಲೆಕ್ಷನ್ ಮುಖ ಮಾಡೋಕ್ಕಾಗತ್ತೆ. ಎಲೆಕ್ಷನ್ ಯಾವಾಗ ಬರುತ್ತೋ ಆಗ್ಲಷ್ಟೇ ಬರ್ಬೇಕಲ್ವಾ. ಇದೊಂದು ಅದ್ಭುತವಾದ ಒಂದು ಹಬ್ಬ, ಜನರಲ್ಲಿ ಮಾತಾಡ್ತಾ ಇದೀವಿ ಈಗ. ಅರೆ ಇಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಈ ಕೆಲಸ ಮಾಡಿದ್ವಿ, ಕೋವಿಡ್ ನಲ್ಲಿ ಎಷ್ಟು ಆಕ್ಸಿಜನೇಟರ್ ಇಟ್ಬಿಟ್ವಿ, ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ಜನಕ್ಕೆ ಊಟ ಹಾಕಿದ್ವಿ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಅವಾಗೆಲ್ಲ ಎಲ್ಲಿ ಹೋಗಿದ್ರೆ ಅಂತ ಕಾಣಿಸಲ್ಲ, ಯಾಕಂದ್ರೆ ನಿಮ್ಗಳಿಗೆಲ್ಲ ಎಲೆಕ್ಷನ್ ಇದ್ದಾಗ ಮಾತ್ರ ಬೇರೆಯವರೆಲ್ಲ ಇಲ್ಲ ಇಲ್ಲ ಸರ್, ಕಾಣಿಸುತ್ತೆ. ನೀವು ಸಿನಿಮಾ ಮಾಡ್ತಿದ್ದೀರಾ, ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ತಾ ಇದ್ದೀರಾ, ಹಾಗೆ ಸಾಕಷ್ಟು ಸಮಾಜ ಸೇವೆನ ಮಾಡ್ತಿದ್ದೀರಾ, ಕಾಣಿಸ್ತಾ ಇದೆ. ಬಟ್ ಆದ್ರೂ ಒಂದು ಕ್ವಶನ್, ಎಲೆಕ್ಷನ್ ಟೈಮಲ್ಲಿ ಪ್ರಕಾಶ್ ರೈ ಅವರು ಎಲ್ಲಿ ಹೋಗಿದ್ರು ಅನ್ನೋದು ಅಷ್ಟೇ. ನಿಮ್ ಮುಂದೆನೇ ಇದೀನಲ್ಲ, ಪತ್ರಿಕೆಗಳು ಮಾತಾಡ್ತಾ ಇದಾವೆ, ಟೆಲಿವಿಷನ್ಗಳು ಮಾತಾಡ್ತಾ ಇದಾವೆ, ಹೇಳಿಕೆಗಳು ಬರ್ತಾ ಇದೆ. ಮೊನ್ನೆ ಮಂಡ್ಯ ಹೇಳಿಕೆ ಬಂತು, ಮೈಸೂರಿನ ಹೇಳಿಕೆ ಬಂತು, ಬೆಳಗಾವಿನ ಹೇಳಿಕೆ ಬಂತು, ತಮಿಳುನಾಡಿನ ಹೇಳಿಕೆ ಬಂತು, ಕೇರಳದ ಹೇಳಿಕೆ ಬಂತು. ಇನ್ನೇನು ಹೇಳ್ಬೇಕು, ಮಹಾಪ್ರಭುಗಳ ಬಗ್ಗೆ ನಾನು ತಾನೇ ಮಾತಾಡ್ತಿರೋದು. ಇವಾಗ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ನಿಂತವರು ಆ ಪಕ್ಷ ಈ ಪಕ್ಷಕ್ಕಿಂತ ಒಬ್ಬ ಪ್ರಜೆಯಾಗಿ ನಾನೇ ಜಾಸ್ತಿ ಮಾತಾಡ್ತಾ ಇರೋದು ದೇಶದ ಬಗ್ಗೆ, ಅಲ್ವೇ? ಬಟ್ ಆದ್ರೂ ಒಂದು ಎಲೆಕ್ಷನ್ ಅಲ್ಲೇ ನಿಲ್ಬಹುದಿತ್ತೇನೋ. ಬರ್ತೀನಲ್ಲ ಇದಕ್ಕೆ ನಿಮ್ಗೆ ಎಲೆಕ್ಷನ್. ಅಲ್ಲ ನಿಲ್ಬಹುದಿತ್ತೇನೋ ಪ್ರಕಾಶ್ ರೈ ಅವರು. ಅರೆ ನಿಲ್ಬಾರ್ದು ಅಂತ ನಿರ್ಧಾರ ತಗೊಂಡಾಯ್ತಲ್ರಿ. ಒಂದ್ಸಲ ಬಂದ್ವಿ, ಜನ ಇಲ್ಲ ಅಂದ್ರು, ಸರಿ ಅಂತ ಹೇಳಿ. ಆದ್ರೆ ನಾನು ರಾಜಕಾರಣದಲ್ಲಿ ಇದ್ದೀನಿ. ಇವತ್ತು ರಾಜಕಾರಣ ಅನ್ನೋದು ಬಂದು ಒಂದು ಪಕ್ಷದಲ್ಲಿ ನಿಂತ್ಕೊಂಡು ಗದ್ದುಗೆ ಹಿಡಿಯೋದಷ್ಟೇ ಅಲ್ಲ, ಗದ್ದುಗೆಯಲ್ಲಿ ಒಂದು ಪ್ರಶ್ನೆ ಮಾಡೋದು ರಾಜಕಾರಣ ಅಂತಾನೆ. ಅದು ನಮ್ಮ ಹಕ್ಕು, ಅದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ರೂಪದಲ್ಲಿ ರಾಜಕಾರಣದಲ್ಲಿ ಇರೋದು ಮುಖ್ಯ. ಪ್ರತಿಯೊಬ್ಬ ಪ್ರಜೆ, ನಾಗರಿಕ, ಅವನ ದುಡ್ಡಿಂದ, ಅವನ ತೆರಿಗೆಯಿಂದ ದೇಶ ನಡೀತಿರ್ಬೇಕಾದ್ರೆ ಮನೆಯಿಂದ ಹೊರಗಡೆ ಬರ್ತಿದ ತಕ್ಷಣ ಎಲ್ಲಾ ರಾಜಕಾರಣದಲ್ಲೂ ಅವನು ಇರ್ತಾನೆ. ಬೇಕೋ ಬೇಡವೋ ಹಂಗಲ್ಲ, ರಾಜಕಾರಣದಲ್ಲಿ ವಿಮುಖರಾಗೋದು, ರಾಜಕೀಯ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾಗಿರೋದು ಬಹಳ ದೊಡ್ಡ ಅವಶ್ಯಕತೆ, ಅಲ್ವೇ?